ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ವಿನಿ ವ್ಲಾಗ್ಸ್ ಕನ್ನಡ. ಇವತ್ತು ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ. ಮೊಟ್ಟೆ ಸಾರು ಮಾಡಕ್ಕೆ 2 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಇಲ್ಲಿ 5 ಮೊಟ್ಟೆ ಮುಂಚೆನೆ ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಚಿಟಿಕೆ ಅಷ್ಟೇ. ಅದು ಮೊಟ್ಟೆ ಫ್ರೈ ಮಾಡ್ಕೊಳಕ್ಕೆ ಆ ತರ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು. ನಮ್ಮೂರ್ ಕಡೆ ಇದೇ ತರ ಮಾಡೋದು. ನಿಮ್ ಕಡೆ ಯಾವ ತರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. 5 ಮೊಟ್ಟೆ ಹಾಕೊಂತ ಇದ್ದೀನಿ. ಇದ್ರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಎತ್ಕೊಂತ ಇದೀನಿ ಮೊಟ್ಟೆ. ಇದೇ ಎಣ್ಣೆಯಲ್ಲಿ ಸ್ವಲ್ಪ ಮಸಾಲ ಫ್ರೈ ಮಾಡ್ಕೊಳೋದೈತೆ. ನಾನು ಅದಕ್ಕೆ ಅಂತ 2 ಈರುಳ್ಳಿ, 3 ಹಸಿಮೆಣಸಿಕಾಯಿ, ಸ್ವಲ್ಪ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, 1 ಟೊಮೊಟೊ, ಮತ್ತೆ ಕೊತ್ತಂಬರಿ, ಸ್ವಲ್ಪ ಪುದೀನ ತಗೊಂಡಿನಿ. ಇದನ್ನೆಲ್ಲ ಫ್ರೈ ಮಾಡಿ ಆಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ. ನಾನು ಅಡ್ಗೆ ಮಾಡಕ್ತಾ ಕೈ ಇದು ಫುಲ್ಲು ಫ್ರೈ ಆಗ್ಬೇಕಂತ ಏನಿಲ್ಲ. ಸ್ವಲ್ಪ ಸ್ವಲ್ಪ ರುಬ್ಕಣದಲ್ವಾ, ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ ಟೇಸ್ಟ್ ಇನ್ನ ಚೆನ್ನಾಗಿರುತ್ತೆ ಅಂತ ಎಲ್ಲಾನು ಒಂದೇ ಸಲ ಹಾಕೊಂಡು ರುಬ್ಕೊಂತ. ಈ ತರ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ ಸಾಂಬಾರು, ಚಿಕನ್ ಸಾಂಬಾರು ಈ ತರ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಮೊಟ್ಟೆ ಇದು ಈ ತರ ಮಸಾಲಾ ಸಾರಿಗೆ ಮೊಟ್ಟೆನ ಬೇಯಿಸಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ಮತ್ತೆ ಹಂಗೆ ಒಡ್ಬಿಟ್ಟು ಸಾರು ಕುದಿಯೋವಾಗ ಹಾಕೊಂಡ್ರು ಚೆನ್ನಾಗಿರುತ್ತೆ. ಆದ್ರೆ ಮೊಟ್ಟೆ ಎಲ್ಲ ಅದು ಒಂಥರ ಕದ್ರೋಗ್ದಂಗ ಆಗುತ್ತೆ ಅಂತ ನಾನು ಬೇಯಿಸ್ಕೊಂತೀನಿ ಜಾಸ್ತಿ. ಇದು ಇಷ್ಟು ಫ್ರೈ ಆದ್ರೆ ಸಾಕು. ರುಬ್ಕೊಳದ್ದು ಆಮೇಲೆ ಒಗ್ಗರಣೆಗೆ ಹಾಕೊಂಡು ಅಲ್ಲಿ ಬೇಯಿಸ್ಕೊಂತೀವಿ, ಸಾಕಾಗುತ್ತೆ. ಇದು ತಣ್ಣಗಾದ್ಮೇಲೆ ರುಬ್ಕೊಬೇಕು. ಇದು ತಣ್ಣಗಾಗೈತೆ. ಇದಕ್ಕೆ 1-1.5 ಸ್ಪೂನ್ ಧನಿಯಾ ಪುಡಿ ಹಾಕೋಬೇಕು. ನಾನು ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ಹಾಕೊಂಡಿದ್ದೆ, ಅದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕೊಂತಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡ್ರೆ ಖಾರದ ಪುಡಿ ಹಾಕೊಂಡಿಲ್ಲ ಅಂದ್ರೆ ಏನಾಗಲ್ಲ. ಇದನ್ನ ನೀಟಾಗಿ ರುಬ್ಕೊಬೇಕು. ಇದು ರುಬ್ಬಿದಾಗಿದೆ. ಇವಾಗ ಸಾಂಬಾರ್ ಮಾಡೋದು. ಇದಕ್ಕೆ ಒಗ್ಗರಣೆ ಮಾಡಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತೀನಿ. ಸಾಸಿವೆ, ರುಬ್ಬಿರೋ ಮಸಾಲ, ಉಪ್ಪು ರುಚಿಗೆ ತಕ್ಕಷ್ಟು,
ಇದು ಕುದಿಬೇಕು, ಕುದ್ಮೇಲೆ ಮೊಟ್ಟೆ ಹಾಕ್ಬೇಕು ಫ್ರೆಂಡ್ಸ್. ಇದು ಕುದಿಬೇಕು. ಕರ್ಬೇವಿನ ಸೊಪ್ಪು ನಾನು ಈ ಟೈಮಲ್ಲೇ ಎಲ್ಲದಕ್ಕೂ ಒಗ್ಗರಣೆ ಕರ್ಬೇವಿನ ಸೊಪ್ಪು ಹಾಕಲ್ಲ, ಈ ಟೈಮಲ್ಲೇ ಹಾಕ್ತೀನಿ. ಇದು ಕುದ್ದಿದೆ, ಇವಾಗ ಮೊಟ್ಟೆ ಹಾಕೊಂಡ್ರೆ ಇಳಿಸ್ಕೊಂಡ್ರೆ ಮೊಟ್ಟೆ ಸಾರು ರೆಡಿ. ಇಷ್ಟೇ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ, ಮುದ್ದೆಗೆ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮೊಟ್ಟೆ ಸಾರು ರೆಡಿ.